ಚಂಡಿ ಬಟ್ಟೆ ಬೈಕಲ್ಲಿ ಹೋದ್ರು. ತಲೆ ಸುತ್ತಿಲ್ವಾ? ತಲೆ ಹಾಯ್ ಹಲೋ ನಮಸ್ಕಾರ ಕಣ್ರಿ, ಎಲ್ಲ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಆಲ್ರೆಡಿ ಗೊತ್ತಾಗಿದೆ ಗೈಸ್, ಎಸ್ ನಾವಿತ್ತು GRSಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಬೇಗ ಎದ್ದೇಳಿಸಿದ್ರು ನಮ್ಮ ಚಿಕ್ಕು. ಎದ್ದು ಫ್ರೆಶ್ ಅಪ್ ಆಗಿದ್ಬಿಟ್ಟಿದ್ವಿ ಗೈಸ್. ಹಂಗೆ ನಮ್ಮ ಅಜ್ಜಿ ಬರಲ್ಲ ಅಂದರು, ಬಾಯ್ ಹೇಳಿ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋದಲ್ಲಿ ಹೋಗೋದಕ್ಕೆ GRSಗೆ. ನಮ್ಮ ಅಣ್ಣ ಚಿನ್ನಿ ಇಬ್ಬರು ಬೈಕಲ್ಲಿ ಹೋಗ್ತಾರೆ ಬಸ್ ಸ್ಟ್ಯಾಂಡ್ ತನಕ ಗೈಸ್. ನಾನು ಚಿಟ್ಟ ನಿರೀಕ್ಷಾ, ನಾವು 3 ಜನ ಮುಂದೆ ಒಂದು ಸರ್ಕಲ್ ಇದೆ, ಅಲ್ಲಿ ತನಕ ನಡ್ಕೊಂಡು ಹೋಗಿ ಅಲ್ಲಿಂದ ಆಟೋದಲ್ಲಿ ಹೋಗ್ತೀವಿ. ಅವರಿಬ್ಬರು ಬೈಕಲ್ಲಿ ಹೋದ್ರು, ನಾವು ಇವಾಗ ಆಟೋದಲ್ಲಿ ಹೋಗೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಒಂದು ಸರ್ಕಲ್ ಇದೆ, ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವಿಲ್ಲಿ KR ಪೇಟೆಗೆ ನಮ್ಮ ಅಣ್ಣ ರೂಮಿಗೆ ಬಂದಿದ್ವಿ GRS ನೋಡ್ಬೇಕಂತ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಹೋಗ್ತಾ ಇದ್ದೀವಿ. ಇವಳಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ. ಫ್ರೆಂಡ್ಸ್ ತುಂಬ ನಿದ್ದೆ ಬರ್ತಿದೆ, ಆದರೂ ನಾನು ನಿದ್ದೆಲ್ಲ ಬಿಟ್ಟು ಐಶಕ್ಕೆ ಬರ್ತಿದೆ, ನಿದ್ದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಆಟೋ ಅಂತೂ ಇಂತೂ ಸಿಕ್ತು, ಆಟೋದಲ್ಲಿ. ನೋಡಿ ಗೈಸ್, ಇದೇ ಕೇರ್ಪೇಟೆ ಬಸ್ ಸ್ಟ್ಯಾಂಡ್. ಅಂತೂ ರೀಚ್ ಆದ್ವಿ. ಬನ್ನಿ ಗೈಸ್, ಬಸ್ ಇದೆಯಾ ನೋಡೋಣ. ನಾವು ಆಟೋದಲ್ಲಿ ಹೋದ್ರು, ನಮ್ಮ ಚಿಕ್ಕು ಮತ್ತೆ ಅಕ್ಕ ಬೈಕಲ್ಲಿ ಬರೋರಿನ್ನ ಬಂದಿರಲಿಲ್ಲ. ಅಂತೂ ಬಸ್ ಹತ್ತಿದ್ವಿ. ಲಾಸ್ಟ್ ಸೀಟ್ ಫುಲ್ ನಾವೇ ಕೂತಿದ್ವಿ ಗೈಸ್. ಗೈಸ್, ಇದೇ ಮೈಸೂರು KRS ಡ್ಯಾಮ್. ನಾವು ಬಸ್ಸಿಂದ ಇಳಿಬೇಕಾದ್ರೆ 9 ಗಂಟೆ ಆಗಿತ್ತು ಗೈಸ್. ಅಲ್ಲಿಂದ ಇಳಿದ ತಕ್ಷಣ ತಿಂಡಿ ಮಾಡೋಕ್ಕೆ ಹೋದ್ವಿ. ಅಲ್ಲಿಂದ ತಿಂಡಿ ಮಾಡ್ಕೊಂಡು ಹೊರಟ್ವಿ. ಬಂದ್ವಿ ಗೈಸ್ ಇವಾಗ GRSಗೆ. ಇದೇ ಸ್ನೋ ಪಾರ್ಕ್. ಇದಕ್ಕೆ ನಾವು ಹೋಗಲ್ಲ ಗೈಸ್, ನಾವು ಫ್ಯಾಂಟಸಿ ಪಾರ್ಕ್ ಹೋಗ್ತಾ ಇರೋದು. ತಗೊಬಂದ್ರು, ಅದ್ರ ಜೊತೆ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಆ ಬ್ಯಾಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಗೈಸ್. ನಾವು ವಿಡಿಯೋ ಮಾಡೋಕ್ಕೋಸ್ಕರ ವಾಟರ್ ಪ್ರೂಫ್ ಮೊಬೈಲ್ ಪೌಚ್ನ ತಗೊಂಡ್ವಿ. ನಾವು ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಈ ಬ್ಯಾಂಡ್ನ ಸ್ಕ್ಯಾನ್ ಮಾಡಿ ಒಳಗಡೆ ಹೋಗಬೇಕು. ನಾವು ಎಷ್ಟು ಜನಕ್ಕೆ ಟಿಕೆಟ್ ತೊಗೊಂಡಿರ್ತೀವಿ ಅಷ್ಟು ಮೆಂಬರ್ಸ್ಗೂ ಒಳಗಡೆ ಹೋಗೋಕ್ಕೆ ಅಲೋ ಇರುತ್ತೆ. ಬ್ಯಾಗಲ್ಲಿ ತಿಂಡಿ ತಗೊಂಡು ಹೋಗೋಕ್ಕೆ ಅಲೋ ಇಲ್ಲ ಗೈಸ್. ಇಲ್ಲ ಇತ್ತು ಹೊರಗಡೆ. ನಮ್ಮ ಲಗೇಜ್ನ ಇಡೋಕ್ಕೆ ಒಂದು ಲಾಕರ್ ಕೊಟ್ಟಿರ್ತಾರೆ ಗೈಸ್. ಆ ಲಾಕರ್ನ ಓಪನ್ ಮಾಡಬೇಕಂದ್ರೆ ಈ ಬ್ಯಾಂಡ್ನ ಸ್ಕ್ಯಾನ್ ಮಾಡಬೇಕು. ನಾವು ಫಸ್ಟ್ ಅಡ್ಡಾಡಕ್ಕೆ ಬಂದಿದ್ದೆ ಡ್ಯಾಶಿಂಗ್ ಕಾರ್ಡ್. ಇದರಲ್ಲಂತೂ ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಗೇಮ್ ಆಡೋಣ ಅಂತ ಎಲ್ಲರೂ ಹೊರಟ್ವಿ ಗೈಸ್. ಆದರೆ ನಮ್ಮಕ್ಕ ಎದ್ರುಕೊಂಡು ಅಲ್ಲೇ ಕೂತಿದ್ವಿ. ನಿರೀಕ್ಷಾ, ತಲೆ ಸುತ್ತಿಲ್ವಾ? ತಲೆ ಸುತ್ತಿಲ್ವಾ?
ಈ ಗೇಮ್ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಕ್ರೇಜಿ ಸ್ಪಿನ್ನಿಗೆ. ಇದಂತೂ ತಲೆ ಎಲ್ಲ ಸುತ್ತಿ ಏನೇನೋ ಆಗೋಯ್ತು ಗೈಸ್, ಸಖತ್ತಾಗಿತ್ತು. ತಲೆ ಸುತ್ತಿದೆ ಅಂತ ಒಬ್ರು ಕೂತ ತಕ್ಷಣ ಎಲ್ಲ ಹೋಗಿ ಅಲ್ಲೇ ಕೂತ್ವಿ ಗೈಸ್. ಹಾಗೆ ಜ್ಯೂಸ್ ಕುಡಿಯೋರು ಜ್ಯೂಸ್ ಕುಡಿತಾ ಇದ್ದಾರೆ, ನೀರು ಕುಡಿಯೋರು ನೀರು ಕುಡಿತಾ ಇದ್ದಾರೆ. ಮಾಡ್ತಾ ಹೋದ್ವಿ ಗೈಸ್. ನೀವಂತೂ GRSಗೆ ಬಂದರೆ 5D ವರ್ಚುವಲ್ ರೈಡ್ ಅಂತೂ ಮಿಸ್ ಮಾಡಲೇಬೇಡಿ ಗೈಸ್. ಐ ಲೈಕ್ ಇಟ್ ಸೋ ಮಚ್ ಗೈಸ್, ಯಾಕಂದರೆ ಇದರಲ್ಲಾಗೋ ಫೀಲ್ ಅಂತೂ ಎಕ್ಸಲೆಂಟ್. ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಟರ್ ಗೇಮ್ಸ್ನ ಆಡೋಣ ಅಂತ ಹೊರಟ್ವಿ. ಬನ್ನಿ ಗೈಸ್, ಹೆಂಗಿರುತ್ತೋ ನೋಡೋಣ. ಆಗಿತ್ತು ಗೈಸ್. ಅಲ್ಲೇ ಇರೋ ಹೋಟೆಲಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಆದಮೇಲೆ ರೆಸ್ಟೇ ಮಾಡಲಿಲ್ಲ ಗೈಸ್, ಆಗಲೇ ಗೇಮ್ಸ್ನ ಆಡಕ್ಕೆ ಹೊರಟ್ವಿ.
ಸಕ್ಕದಾಗಿತ್ತು ಫ್ರೆಂಡ್ಸ್, ಸುಸ್ತಾಗಿದೆ. ಆದರೂ ಎಲ್ಲ ಗೇಮ್ಸ್ ಮುಗಿಸ್ಬೇಕಂತೇಳಿ ಆಟ. ಕಾಲ್ ಸೈಟ್ ಹಾಕಡೆ, ಕಾಲ್ ಅಗಲ ಹಾಕೋದು. ಸ್ವಿಮ್ಮಿಂಗ್ ಪೂಲಲ್ಲಂತೂ ಅಲೆಗಳು ಬರ್ತಾಯಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಆಡಿ ನೆಕ್ಸ್ಟ್ ಲಾಸ್ಟ್ ಹೋಗಿದ್ದು ನಾವು ರೈನ್ ಡ್ಯಾನ್ಸ್ ಆಡೋಕ್ಕೆ. ಇದನ್ನು ಅಷ್ಟೇ ಗೈಸ್, ಸಖತ್ ಎಂಜಾಯ್ ಮಾಡಿದ್ವಿ. ಸುಸ್ತಾಗೋ ತನಕ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಈ ಥರ ತುಂಬ ಗೇಮ್ಸ್ನ ಆಟಾಡೋಕ್ಕಾಗಲಿಲ್ಲ ಗೈಸ್, ಎಲ್ಲರೂ ಸಖತ್ ಬೇಜಾರು ಮಾಡಿಕೊಂಡ್ರು. ಈ ಗೇಮ್ಸ್ನ ಆಡೋಕ್ಕಂತೂ ಆಗಲಿಲ್ಲ, ನೋಡ್ಕೊಂಡು ಹೋದ್ವಿ ಗೈಸ್. ಇನ್ನೇನು ಕತ್ಲೆ ಆಗ್ತಾ ಬಂತು ಗೈಸ್. ನಾವು ಇಲ್ಲಿಂದ ಬಸ್ಸಲ್ಲಿ ಕೇರ್ಪೇಟೆ ತನಕ ಹೋಗ್ಬೇಕಾಗಿರೋದ್ರಿಂದ ನಾವಿವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಗೇಮ್ಸ್ ಆಡೋಕ್ಕಾಗಲಿಲ್ಲ, ಕೆಲವೊಂದು ಹಂಗೆ ಇದೆ. ಆದಷ್ಟು ಟ್ರೈ ಮಾಡೋದಿಲ್ಲ, ಅದು ಟೈಮ್ ಆಗುತ್ತೆ. ನಾವು ಕೇರ್ಪೇಟೆಗೆ ಹೋಗೋಕ್ಕಲ್ಲ, ಟೈಮ್ ಆಗುತ್ತೆ. ಇವಾಗಲೇ 6:30 ಆಗ್ತಾ ಒಂದು ಬಸ್ಸು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀವಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ, ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಗೈಸ್. ಬಾಯ್ ಬಾಯ್.